ಹ್ಞೂ ಗುಲಾಬಿಯಾಗಿದೆ ನೋಡಿ, ಎಷ್ಟು ಕ್ಯೂಟ್ ಉಂಟಲ್ಲ ಇದು. ಮೊನ್ನೆ ಅರಳಿತ್ತಲ್ಲ ಅದು ಇದು. ಅದನ್ನು ನಮ್ಮ ಇವಳು ತಿಂತಾಳೆ ಆಯಿತಾ ನೋಡಿ. ಈಗ ಇದು ಹಣ್ಣಾಗಿ ಬೀಳ್ತದೆ. ಇದು ಕ್ಯಾಶ್ಯೂ, ಇದರೊಳಗಡೆ ಗೇರು ಬೀಜ ಇರುವಂಥದ್ದು. ಇದು ತುಂಬ ಪಿಂಕ್ ಪಿಂಕ್ ಹೂ ಕಾಣ್ತುಂಟಲ್ಲ, ಇದು ಗೇರು ಹಣ್ಣಿನ ಕ್ಯಾಶ್ಯೂ ನಟ್ಟು ಆಗ್ತದಲ್ಲ ಅದರದ್ದು ಕ್ರೀಮು. ಮುಂಚೆ ನಾನು ಡಿಗ್ರಿಯಲ್ಲಿ ಇರಬೇಕಾದ್ರೆ ನಮ್ಮದು ಡ್ರಾಮದು ಟೀಮ್ ಇತ್ತು, ಕುಸುಮ ಸಾರಂಗ ಅಂತ. ನಾನು ಇರ್ತದೆ ಅವಳನ್ನು ನೋಡಿ ಎಷ್ಟು ಎಕ್ಸೈಟ್ಮೆಂಟ್ ಅಂದರೆ ಒಂದು ಬೊಂಡ ಒಯ್ಲಿಕ್ಕಿಲ್ಲ. ಅಷ್ಟು ಸಿಹಿ ಇಲ್ಲ ಮಾತ್ರ. ಮೊನ್ನೆ ನಾವು ಒಂದು ಕಡೆ ಕೊಯ್ಸಿದ್ವಲ್ಲ, ಅಷ್ಟು ಸಿಹಿ ಇಲ್ಲ ಇದು. ಈಗ ಇಷ್ಟೊತ್ತು ಕಾದದಕ್ಕೆ ನಿಂಗೀಗ ನೋಡಿ, ಇದು ಅಲಸಂಡೆದು ಬೀಜ. ಇದನ್ನೀಗ ನಾನು ಸಪ್ರೇಟ್. ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಷಕ್ಷ ನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸಾರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಮಾರ್ಚ್ 15ಕ್ಕೆ ಅದೆಲ್ಲ ಬರ್ತ್ಡೇ ಉಂಟು. ನಿಮಗೆಲ್ಲರೂ ಕೂಡ ವಿಶ್ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಹಾಗೆ ಮಾರ್ಚ್ 15ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಉಂಟು ಅವರಿಗೆ ಈ ವ್ಲಾಗನ್ನು ಶೇರ್ ಮಾಡಿ ಹ್ಯಾಪಿ ಬರ್ತ್ಡೇ ಹೇಳೋದನ್ನು ಮರಿಬೇಡಿ. ಮತ್ತು ವಾರಿಜ ಅವ್ರದ್ದು ಅಕ್ಕನ ಮಕ್ಕಳದ್ದು ಬರ್ತ್ಡೇ. ಅವರು ಎಂಥ ಹೆಸರು ಹೇಳಿದ್ದಾರೆ ಗೊತ್ತಿಲ್ಲ, ಸಹ ಅಂಕ ಎಂತ ಬರ್ತಿದ್ದಾರೆ ಅಂತ ನನಗೆ ಅದು ಅರ್ಥ ಆಗ್ತಾಯಿಲ್ಲ. ಆದರೆ ಸಹ ವಾರಿಜ ಅವರ ಅಕ್ಕನ ಮಕ್ಕಳು ಟ್ವಿನ್ಸಿಗೆ ಹ್ಯಾಪಿ ಬರ್ತ್ಡೇ. ಮತ್ತು ನನ್ನ ಸಬ್ಸ್ಕ್ರೈಬರ್ ಅಶ್ವಿನಿ ಅವರು ಕಮೆಂಟ್ ಮಾಡಿದ್ದಾರೆ ಅವರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ. ಅಶ್ವಿನಿ ಮತ್ತು ಕೇಶವ ಅವರಿಗೆ ವೆಡ್ಡಿಂಗ್ ಆ್ಯನಿವರ್ಸರಿಯ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಜೊತೆಯಾಗಿ ಬಾಳಿ. ಕಜ್ಜು ನಾನು ವ್ಲಾಗ್ ಸ್ಟಾರ್ಟ್ ಮಾಡುವಾಗ ಈ ಒಟ್ಟಿಗೆ ಇರ್ತಾನೆ, ಸೈಲೆಂಟ್ ಇದ್ದಾನೆ ಇವತ್ತು ಕಜ್ಜು, ಏನಂತ ಗೊತ್ತಿಲ್ಲ. ಏನು ಕಜ್ಜು? ಕಜ್ಜು ನಿದ್ದೆ ಬರ್ತದೆ ಇವನಿಗೆ, ಮುಟ್ಟಿದರೆ ಇಲ್ಲೇ ಮಲಗುವಾಗ ಇದ್ದಾನೆ. ಕಜ್ಜು ಗುಲಾಬಿಯಾಗಿದೆ ನೋಡಿ, ಎಷ್ಟು ಕ್ಯೂಟ್ ಉಂಟಲ್ಲ ಇದು. ಮೊನ್ನೆ ಅರಳಿತ್ತಲ್ಲ ಅದು ಇದು. ಅದರ ನೆಕ್ಸ್ಟ್ ಅದರದ್ದು ಜೊತೆ ಇರೋದು ಇನ್ನೊಂದು ಮೊಗ್ಗಾಗ್ತಾ ಉಂಟು. ಹಾಗೆ ಇದು ಇನ್ನೊಂದು ಸ್ಟೆಮ್ ತಿಳ್ಬೋದು, ಅದರೊಟ್ಟಿಗೆ ನೋಡಿ ಎಷ್ಟು ಮೊಗ್ಗು ಉಂಟು. ಇದೆಲ್ಲ ಕೆಂಪು ಗುಲಾಬಿ ಇದೆ, ನನ್ನಮ್ಮನ ಫೇವ್ರೆಟ್ ಕಲರ್ ಇದು. ಬೆಳಗ್ಗೆ ಬಜಾವ್ ತಂದಾಯಿತು. ಅಪ್ಪ ಒಂದು ಕಡೆ ರಾಶಿ ಮಾಡಿದ್ದಾರೆ, ಅದನ್ನು ಗೋಣಿಯಲ್ಲಿ ತಗೊಂಡು ಬರಬೇಕು. ಹಾಗೆ ದನಗಳನ್ನು ಸಹ ಹೊರಗಡೆ ಕರ್ಕೊಂಡು ಹೋಗ್ಬೇಕು, ಕುಡಿಲಿಕ್ಕೆಲ್ಲ ಕೊಟ್ಟಾಗಿ ನಾನೀಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದು. ಇವ ನೋಡಿ ಹೇಗೆ ಕೂತಿದ್ದಾನೆ ಅಂತ. ನಾವು ಚಕ್ಕಳ ಬಕ್ಕಳಾಗಿ ಊಟಕ್ಕೆ ಕೂತ್ಕೊಳ್ತೇವಲ್ಲ ಹಾಗೆ ಕೂತಿದ್ದಾನೆ. ಕಜ್ಜು ಎಂಥದ್ದು ಸೋಫಾ ಸೆಟ್ಟಾ? ಅವ ಉಂಟಲ್ಲ ಒಮ್ಮೊಮ್ಮೆ ನನ್ನ ಹತ್ರ ಕೂತ್ಕೊಂಡಿರ್ತಾನೆ, ಅವನಿಗೆ ನನ್ನ ಹತ್ರ ಸ್ಪೇಸ್ ಸಾಕಾಗೋದಿಲ್ಲ. ಹಾಗೆ ಸೀದಾ ಗಣಿ ಹತ್ರ ಹೋಗಿ ಕೂತ್ಕೊಳ್ಳೋದು. ಅವ್ರು ಸ್ವಲ್ಪ ದಪ್ಪ ಇದ್ದಾರಲ್ಲ, ಹಾಗೆ ಅವರ ಮೇಲೆ ಕೂತ್ಕೊಳ್ಳೋದು. ಯಾರ ಹತ್ರ ಜಾಸ್ತಿ ಸ್ಪೇಸ್ ಉಂಟು ಅಲ್ಲಿ ಹೋಗಿ ಕೂತ್ಕೊಳ್ಳೋದು. ಇವ ಕೇಳಿ ಮುದ್ದು ಕಜ್ಜು, ಚಿಕ್ಕ ಇದ್ದವ ಈಗ ಎಷ್ಟು ದೊಡ್ಡಾಗಿದ್ದಾನಲ್ಲ ಗುಂಡವನ. ಅಲ್ಲ ತೆಂಗಿನಕಾಯಿ ಚಿಕ್ಕ ಇರುವಾಗ ಇದಕ್ಕೆ ನಾವು ಎಂತ ಹೇಳೋದು, ಇದು ಜಾಸ್ತಿ ಆದರೆ ಗೊನೆಯಲ್ಲಿ ಜಾಸ್ತಿ ಆದರೆ ಎಲ್ಲ ಬೀಳ್ತದೆ. ಅದನ್ನು ನಮ್ಮ ಇವಳು ತಿಂತಾಳೆ ಆಯಿತಾ ನೋಡಿ. ಈಗ ಇದು ಗುಳುಂಕಂದ ನುಂಗುದೆ ಅಂತ ಕಚ ಕಚ ಅಂತ ಕಚ್ಚಿ ಭಾರಿ ಇಷ್ಟ. ಅದಿಲ್ಲಿ ಗೊಬ್ಬರ ಗುಂಡಿಯಲ್ಲಿತ್ತು, ಹಾಗೆ ತೆಗೆದುಕೊಟ್ಟದ್ದು. ಇದು ಮರದ್ದು ಬೀಳ್ತಿರ್ತದೆ, ತೆಂಗಿನದ್ದು ಚಿಕ್ಕ ಚಿಕ್ಕ ಕಾಯಿಯದು. ಹೋಗುವ ಹೋಗುವ, ಹೊತ್ತಾಯಿತು ಹೋಗುವ. ಗೊತ್ತಿರ್ತದೆ ಊರವರಿಗೆ. ಇದು ಗೇರು ಹಣ್ಣು ನಾನು ದನಗಳಿಗೆ ಕೊಡ್ತೇನಲ್ಲ, ಈ ಪೋರ್ಷನ್ ಹಣ್ಣಾಗಿ ಕೇಸರಿ ಕಲರಾಗಿ ಹಣ್ಣಾಗಿ ಬೀಳ್ತದೆ. ಇದು ಕ್ಯಾಶ್ಯೂ, ಇದರೊಳಗಡೆ ಗೇರು ಬೀಜ ಇರುವಂಥದ್ದು. ಇದು ತುಂಬ ಬೆಳೆದಾಗಿ ಆದಮೇಲೆ ಇದು ಹಣ್ಣಾಗ್ತದೆ, ಹಣ್ಣಾಗಿ ಉದುರ್ತದೆ. ಆ ಟೈಮಲ್ಲಿ ನಾವು ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬೋದು, ಸ್ವಲ್ಪ ಒಣಗಿಸಿ ಬಿಸಿಲಲ್ಲಿ. ಮುಂಚೆ ಎಲ್ಲ ಇದು ನಮಗೆ 50-60 kg ಸಾಕ್ತಿತ್ತು ಇದು. ಆಗ ಸುಮಾರು ಮರಗಳಿತ್ತು, ಕೆಲವು ಬಿದ್ದು ಹೋಯಿತು ಮಳೆಗೆ, ಮತ್ತು ಕೆಲವು ಕರೆಂಟ್ ಲೈನಿಗೋಸ್ಕರ ಅಪ್ಪ ಕಟ್ ಮಾಡಿದರು.
ಆಮೇಲೆ ಕೆಲವೆಲ್ಲ ವರ್ಕಿಗೋಸ್ಕರ ನಮ್ಮಲ್ಲಿ ಸುಮಾರು ಗಿಡಗಳು ಹೋಯಿತು. ಈಗ ಇದರಲ್ಲಿ ಒಂದು ಅಪರೂಪಕ್ಕೆ ಒಂದೊಂದು ಎರಡೆರಡು ಆಗ್ತದೆ, ದನಗಳು ತಿಂತದಲ್ಲ ಅದು ಇದೆ. ಇದು ಕೇಸರಿ ಕಲರ್ ಪಾರ್ಟಾಗಿ ಹಣ್ಣಾಗ್ತದೆ. ಇದು ಬೆಳೀತಾ ಹೋಗ್ತದೆ, ಗಟ್ಟಿ ಆಗ್ತದೆ. ಗಟ್ಟಿಯದ್ದು ನೀವು ನೋಡಿರ್ಬೋದು, ಇದರಲ್ಲಿ ಸೊಣೆ ಎಲ್ಲ ಬರ್ತದೆ. ಮತ್ತು ಇದು ಎಳತ್ತು ಉಂಟಲ್ಲ, ಇದನ್ನು ಗೋಡಂಬಿ ಪಲ್ಯಕ್ಕೆ ಯೂಸ್ ಮಾಡ್ತಾರೆ, ತುಂಬ ಒಳ್ಳೆಯದಾಗ್ತದೆ. ಹಸಿ ಗೋಡಂಬಿ ಅಂತ ಹೇಳಿ, ಇದು ತೊಂಡೆಕಾಯಿ ಮತ್ತು ಇದರದ್ದು ಕ್ಯಾಶ್ಯೂ ಬೀಜ ಹಾಕಿ ಪಲ್ಯ ಮಾಡಿದರೆ ತುಂಬ ಒಳ್ಳೆಯದಾಗ್ತದೆ. ಹಾಗೆ ನಿಮಗೆ ಗೊತ್ತಿರ್ಬೋದು, ಸಾಮಾನ್ಯವಾಗಿ ನಮ್ಮ ಊರಿನವರಿಗೆ ಎಲ್ಲರಿಗೂ ಕೂಡ ಗೊತ್ತುಂಟು. ನಾನು ಇದನ್ನು ಬೆಂಗಳೂರು ಮತ್ತು ಬೇರೆ ಬೇರೆ ಕಡೆಯಿಂದ ನೋಡ್ತೀರಲ್ಲ, ನನ್ನನ್ನು ಅವರಿಗೆ ಹೇಳುವಂಥದ್ದು ಇದು. ಹಾಗೆ ಪಿಂಕ್ ಪಿಂಕ್ ಹೂ ಕಾಣ್ತುಂಟಲ್ಲ, ಇದು ಗೇರು ಹಣ್ಣಿನ ಕ್ಯಾಶ್ಯೂ ನಟ್ಟು ಆಗ್ತದಲ್ಲ ಅದರದ್ದು ಹೂ ಹೀಗೆ ಇರ್ತದೆ. ಆಮೇಲೆ ಇದರಲ್ಲಿ ಆಗ ಮುಂಚಿನ ಕ್ಲಿಪ್ಪಲ್ಲಿ ತೋರಿಸಿದೆಲ್ಲ ಆ ಥರದ್ದು ಚಿಕ್ಕ ಕಾಯಾಗಿ ದೊಡ್ಡದಾಗ್ತಾ ಹಣ್ಣಾಗಿ ನಮಗೆ ಕ್ಯಾಶ್ಯೂ ಸೀಡ್ ಸಿಗುವಂಥದ್ದು. ಇದು ನೋಡಿ, ಇದು ಚೆಂದ ಉಂಟು ನೋಡಿ. ಬೀಜ ನೋಡಿ ಅಲ್ಲಿ ಹಣ್ಣು ಕಾಣ್ತದಲ್ಲ. ಈಗ ಬೆಳಿಗ್ಗೆ ಉಂಟು ಇದು ಗಿಡದಲ್ಲಿ, ಸಂಜೆ ಆಗುವಾಗ ಬೀಳ್ತದೆ. ದನಗಳನ್ನು ಕರ್ಕೊಂಡು ಹೋಗ್ಲಿಕ್ಕೆ ಆಗುವಾಗ ಬೀಳ್ತದೆ. ಅದನ್ನು ಅವರು ತಿನ್ನಲಿಕ್ಕೆ ಓಡಿ ಬರೋದು. ಹಣ್ಣು ಎರಡು ಉಂಟು. ಈಗ ನಿಮಗೆ ಫೋನಲ್ಲಿ ಒಂದು ಕಾಣ್ತಿರ್ಬೋದು, ಇನ್ನೊಂದು ಸೈಡಲ್ಲಿ ಎರಡು ಉಂಟು, ಒಬ್ಬೊಬ್ಬರಿಗೆ ಒಂದೊಂದು. ಮಜಾಗೆ ಬಂದಿದ್ದೆ, ಒಂದು ಕಟ್ಟೆ ತುಂಬಿಸಿದೆ. ಟಿಂಕಿ ಮತ್ತು ಕೂರ ನೋಡಿ, ಟಿಂಕಿ ಕೂತಿದ್ದಾನೆ, ಕೂರ ಕಾವಲು ಕಾಯೋದು ನೋಡಿ. ಟಿಂಕಿದು ಬೆಳಿಗ್ಗೆ ಉಪದ್ರ ನೋಡಬೇಕು, ಕಟ್ಟೆ ಇಡಲಿಕ್ಕೆ ಬಿಡೋದಿಲ್ಲ, ಸುತ್ತ ತಿರುಗುದು ಇದರೊಟ್ಟಿಗೆ ಅಂತ. ಭಾರಿ ಉಪದ್ರ ಮಾಡ್ತಾನೆ ಇವ ಟಿಂಕಿ. ಸೆಕೆ ಆಗ್ತದೆ, ಹೋಗಿ ಹೊಳೆಗೆ ಹೋಗಿ ಮುಳುಗಿ ಬರೋದು ಒಂದು ಸರ್ತಿ. ಗಣಿದ ಅಂಗಿ ಹಾಕ್ಕೊಂಡು ಬಂದಿದ್ದೆ. ಯಾಕೆ ಗೊತ್ತುಂಟಾ, ಧೂಳಾಗ್ತದೆ ಹಾಗೆ ಅಂತಲ್ಲ. ನಾನು ನಿನ್ನೆ ಒಂದು ಪೋಸ್ಟ್ ಮಾಡಿದ್ದೆ, ನೀವು ನೋಡಿದ್ದೀರಾ? ನಾನೊಂದು ಆ್ಯಕ್ಟ್ ಮಾಡಿದ್ದೆ, ಒಂದು ಹೆಂಗಸಿ ಥರ. ಹಾಗೆ ಇದೊಂದು ಟ್ರೈ ಮಾಡಿದ್ದು, ಹಾಗೆಲ್ಲ ಹಾಕಿ ಹೆಂಗಸರು ಬಜೆಗೆ ಹೋಗುವಾಗ ಯಾವ ಥರ ಮಾತಾಡ್ತಾರೆ ಅಂತ. ನಂದು ಅದು ಪಾರ್ಟ್ ಪುಟ್ಟನಮ್ಮ ಅಂತ ಒಂದು ಪಾರ್ಟ್ ಮಾಡಿದ್ದೆಲ್ಲ, ಅದು ಮುಗ್ದಾದ್ಮೇಲೆ ಇದನ್ನು ಹಾಕ್ತೇನೆ. ಡೈಲಿ ನೋಡಿ ಆಯಿತಾ. ನಾನು ಆದಷ್ಟು ಸಾಧಾರಣ ಆ್ಯಕ್ಟ್ ಮಾಡಿ ಹಾಕ್ತೇನೆ. ಯಾಕೆ ಗೊತ್ತುಂಟಾ, ನಂದು ಅದೊಂದು ಡ್ರೀಮು. ಮುಂಚೆ ನಾನು ಡಿಗ್ರಿಯಲ್ಲಿ ಇರಬೇಕಾದ್ರೆ ನಮ್ಮದು ಡ್ರಾಮದು ಟೀಮ್ ಇತ್ತು, ಕುಸುಮ ಸಾರಂಗ ಅಂತ, ನಾನು ಓದ್ತಿರುವ ಕಾಲೇಜಲ್ಲಿ. ಅಲ್ಲಿ ಒಂದು ತಿಂಗಳು ನಿಲ್ಲಲಿಕ್ಕಿರ್ತದೆ ಕಾಲೇಜಲ್ಲಿ, ಡ್ರಾಮಾ ಪ್ರಾಕ್ಟೀಸ್ ಮಾಡಲಿಕ್ಕೆ. ಕಾಲೇಜಲ್ಲೇ ನಿಲ್ಲಲಿಕ್ಕೆ, ಮನೆಗೆಲ್ಲ ಬರಲಿಕ್ಕಿಲ್ಲ. ಹಾಗೆ ಅಲ್ಲೇ ನಿಂತು ಒಂದು ತಿಂಗಳು ಪ್ರಾಕ್ಟೀಸ್ ಮಾಡಿ ಆದಮೇಲೆ ನಮಗೆ ಬೇರೆ ಬೇರೆ ಕಡೆ ಹೋಗಿ ಡ್ರಾಮಾ ಶೋ ಕೊಡಲಿಕ್ಕಿರ್ತದೆ, ನಾಟಕ ಕೊಡಲಿಕ್ಕಿರ್ತದೆ. ಅದರಲ್ಲಿ ಪಾರ್ಟ್ ಮಾಡಿದ್ದೆ. ಹಾಗಾಗಿ ನಂಗೆ ಅದೊಂಥರ ಇಷ್ಟ. ನಂಗದು ಅದಕ್ಕೆ ಸೇರಬೇಕು ಅಂತ ಮುಂಚೆಂದು ಕೂಡ ಆಸೆ ಇತ್ತು. ಅದು ಡಿಗ್ರಿಯಲ್ಲಿರುವಾಗ ಇದ್ದದ್ದು. ಹಾಗೆ ಮತ್ತು ಕೊರೋನಾ ಬಂದಮೇಲೆ ಕಾಲೇಜ್ ಒಂದು 6-7 ತಿಂಗಳು ಕ್ಲೋಸ್ ಎಲ್ಲ ಆದಮೇಲೆ ಅದು ಸಿಗಲಿಲ್ಲ ನಮಗೆ. ಫೈನಲ್ ಇಯರಲ್ಲಿ ಚಾನ್ಸ್ ಸಿಗಲಿಲ್ಲ, ಸೆಕೆಂಡ್ ಇಯರಲ್ಲಿ ಚಾನ್ಸ್ ಸಿಕ್ಕಿತ್ತು. ಹಾಗಾಗಿ ನನಗೆ ಅದು ನನ್ನ ಕಾಲೇಜ್ ಡೇಸನ್ನು ಮೆಮೊರಿ ಮಾಡ್ತದೆ. ಅಂದರೆ ನನಗೆ ಅದೊಂಥರ ಖುಷಿ ಅನ್ನಿಸ್ತದೆ. ಹಾಗೆ ಟ್ರೈ ಮಾಡಿದ್ದು. ನಿಮಗೆ ಹೇಗೆ ಅನಿಸಿದ್ದು ಅಂತ ನನಗೆ ಹೇಳಿ. ನೀವೆಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡ್ತೀರ ಅಂತ ನನಗೆ ಗೊತ್ತುಂಟು. ಅದಕ್ಕೆಲ್ಲ ಅವರಿಗೆಲ್ಲ ಇಷ್ಟ ಆಗೋದಿಲ್ಲ. ಅಂದರೆ ನಂಜಿ ಅವರೆಲ್ಲ ಇರ್ತಾರಲ್ಲ, ಸ್ವಲ್ಪ ಜಲಸಿ ಅವರೆಲ್ಲ ಹಾಗೆ ಮಾಡ್ತಿ ಹೀಗೆ ಮಾಡ್ತಿ ಅಂತೆಲ್ಲ ಹೇಳ್ತಾರೆ. ಬಟ್ ಬೇರೆಯವ್ರದ್ದು ಅಂದ್ಕೊಂಡು ನಮ್ಮ ಡ್ರೀಮನ್ನು ಯಾಕೆ ನಿಲ್ಲಿಸಬೇಕಲ್ವಾ? ನನ್ನಿಂದ ಯಾರಿಗಾದರೂ ಒಂದಿಬ್ಬರು ಆಗ್ತಾರೆ ಅಂತೇಳಿದರೆ ಒಂದು ಖುಷಿ ನನಗೆ. ಹಾಗೆ ನೀವು ನೋಡಿ ಹೇಗೆ ಅನಿಸುತ್ತೆ ನನಗೆ ಹೇಳಬೇಕು ಕಮೆಂಟಲ್ಲಿ ನೀವು, ಆಯಿತಾ? ಅವಳ ಹತ್ರ ಬಂದೆ. ಗೌರಿದು ಫ್ರೆಂಡು ನೋಡಿ, ಒಟ್ಟಿಗೆ ಬೇಕು ಇವರಿಗೆ. ಹೋಗುವ ಸ್ವಲ್ಪ ಮುಂದೆ ಇರೋ, ನಮ್ಮ ಬದಲಿಸಿ ಹೇಳಕ್ಕ, ಹೋಗುವ ಸ್ವಲ್ಪ ಮುಂದೆ ಹೋಗುವ. ಇದು ಕಣ್ಣಲ್ಲಿ ಸೈಡಲ್ಲಿ ಇದು ನೊಣ ಕೂತು ಕೆಂಪಾಗ್ತದೆ. ಅದಕ್ಕೆ ಸ್ವಲ್ಪ ತೆಂಗಿನೆಣ್ಣೆ ಹಚ್ಚಬೇಕು, ಇವತ್ತು ಹಚ್ಚಬೇಕು. ನನಗೆ ಮರ್ತು ಹೋಗ್ತದೆ ಬೆಳಗ್ಗೆ ಬಿಡುವಾಗ. ಇವರು ಅರ್ಜೆಂಟಲ್ಲಿ, ಇವರು ತಲೆಗೆ ಕುತ್ತಿಗೆ ಬಳ್ಳಿ ಹಾಕಿದರೆ ಸಾಕು, ಮತ್ತು ಬಿಡಲೇಬೇಕು. ಹಾಗೆ ಅದು ಸೈಡಲ್ಲಿ, ಕಣ್ಣಿನ ಸೈಡಲ್ಲಿ ಸೊಳ್ಳೆ ಕೂತು ಕೆಂಪು ಮಾಡ್ತದೆ, ಕಜ್ಜಿ ಥರ. ಅದಕ್ಕೆ ಸೈಡಿಗೆ ಎಣ್ಣೆ ಹಚ್ಚಬೇಕು, ತೆಂಗಿನ ಎಣ್ಣೆ, ಕಡಿಮೆ ಆಗ್ತದೆ. ನೀವು ಯಾರಾದರೂ ಟ್ರೈ ಮಾಡಿದರೆ ಹೇಳಿ ನಂಗೆ ಕಮೆಂಟಲ್ಲಿ. ಹೊಳೆಗೆ ಕರ್ಕೊಂಡು ಬಂದೆ ದನಗಳನ್ನು. ಡೈಲಿ ಬರ್ತಾರೆ ಇವರು. ಕುಡ್ದಾಯಿತು. ಈಗ ಇನ್ನು ಸ್ವಲ್ಪ ಕೊಂಡಾಟ ಕೊಂಡಾಟ ಮಾಡೋದು. ಹೀಗೆ ಕೊಂಡಾಟ ಮಾಡ್ತಾ ಅವಳ ಮೇಲೆ ಹಲ್ಕೆ ಉಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಮತ್ತು ಕರ್ಕೊಂಡು ಹೋಗ್ಲಿಕ್ಕೆ ಭಾರಿ ಕಷ್ಟ ಆಗ್ತದೆ ಅವಳನ್ನು.
ಸಂಜೆ ಆಯಿತು. ನಾನು ಹುಲ್ಲಿಗೆ ಹೋಗಿ ಹುಲ್ಲು ತೆಗೊಂಡು ಮನೆಗೆ ಬಂದು ಹಾಕಿ ಸ್ಪ್ರಿಂಕ್ಲರ್ ಎಲ್ಲ ಚೇಂಜ್ ಮಾಡಿ ಬಂದೆ. ಅಪ್ಪ ಬೊಂಡ ಕೊಯ್ದರು ಒಂದು, ನನಗೊಂದು ಅಪ್ಪನಿಗೊಂದು ಗಣಿಗಿಸ ಉಂಟು. ಅವ್ರು ಬಂದ ಮೇಲೆ ಕುಡಿಬೋದು. ಇವತ್ತು ಅವರಿಗೆ ಬೇರೆ ಕಡೆ ಹೋಗ್ಲಿಕ್ಕಿತ್ತು, ಆ್ಯಕ್ಚುಲಿ ರಜೆ, ಆದರೆ ಅವರಿಗೆ ಹಾಗೆ ಅಪ್ಪ ಅವರದು ಕೊಚ್ಚಿಕೊಳ್ತಾ ಇದ್ದಾರೆ. ಬೊಂಡಕ್ಕೆ ಹಾಗೆ ಹೇಳೋದಲ್ಲ ಕೊಚ್ಚುವುದು ಅಂತ. ಕೆಲವರು ಬೇರೆ ಅರ್ಥ ಸಹ ತಗೊಳ್ತಾರೆ, ನಾವು ಹಾಗೆ ಹೇಳೋದು. ಬೇರೆ ಏನು ಅರ್ಥ ಇಲ್ಲ, ಕಡಿಯೋದು ಅದು ಸಹ ಬೇರೆ ಅರ್ಥ ಆಗ್ತದಲ್ಲ. ಅಯ್ಯೋ ದೇವ್ರೇ, ಅದು ನಾನು ಕೊಂಕಣಿ ಜಾಸ್ತಿ ಮಾತಾಡ್ತೇನಲ್ಲ, ಹಾಗಾಗಿ ಕೆಲವು ವರ್ಡ್ಸ್ ಅದು ಸಹ ಬರ್ತದೆ, ಅಡ್ಜಸ್ಟ್ ಮಾಡಿ. ನೋಡಿ ಎಷ್ಟು ಎಕ್ಸೈಟ್ಮೆಂಟ್ ಅಂದರೆ ಒಂದು ಬೊಂಡ ಒಯ್ಲಿಕ್ಕಿಲ್ಲ. ಪಿಂಕಿ ಕೂರ ಕೂಡ ಬಂದಿದ್ದಾನೆ. ಮುಖಕ್ಕೆಲ್ಲ ರಟೀತು. ಪಿಂಕಿ ಗಂಜಿ ಉಂಟ ಇದರಲ್ಲಿ? ಉಂಟ ಇಲ್ವ ಅಂತ ನೋಡಬೇಕಷ್ಟೇ, ಕುಡಿದು ನೋಡುವ. ಅಷ್ಟು ಸಿಹಿ ಇಲ್ಲ ಮಾತ್ರ. ಮೊನ್ನೆ ನಾವು ಒಂದು ಕಡೆ ಕೊಯ್ಸಿದ್ವಲ್ಲ, ಅಷ್ಟು ಸಿಹಿ ಇಲ್ಲ ಇದು. ಎಂತ ಇಲ್ಲ ಇದರಲ್ಲಿ ಟಿಂಕನ್ನ, ಎಂತ ಸಹ ಇಲ್ಲ. ಎದಿಯಾ ಸ್ಪೂನ್ ದಿಯಾ? ಕಾಯ್ತಿ ಅಕ್ಷಿ ಒಂಚೂರ. ಹಾಂ ಯಾಕಂತಲೇ एक नारळ तोडलो. ते एक शीतचे आमचे का तुम्हाला असे सिंकी आमची को सांगते ಅಂತ ಈಗ ಇಷ್ಟೊತ್ತು ಕಾದದಕ್ಕೆ ನಿಂಗೀಗ ಭಾರಿ ಇಷ್ಟ ಇಬ್ಬರಿಗೆ ಸಹ. ಬೊಂಡಕ್ಕೆ ಕತ್ತಿ ಕಟ್ಟುವಾಗ ಗೊತ್ತಾಗ್ತದೆ ಕೊಯ್ಲಿಗೆ ಬಂದರು ಬೊಂಡ ಅಂತ, ಹಾಗೆ ಕೊಡಲೇಬೇಕು ಇವರಿಗಿಬ್ಬರಿಗೆ ಸಹ. ಮತ್ತು ಅವ್ರು ಕಾಯೋದಕ್ಕೆ ಕೊಡಲಿಲ್ಲ ಅದು ಸಹ ನಮಗೆ ಸಹ ಬೇಜಾರಲ್ಲ, ಹಾಗೆ ಕೊಡೋದು. ಹಾಗೆ ಖುಷಿ ಆಗ್ತದೆ ಅವರಿಗಿಬ್ಬರಿಗೆ ಕೊಡಲಿಕ್ಕೆ. ಪಾಪ ನನ್ನ ಟಿಂಗಿ. ಅಯ್ಯೋ ಕೈಯ ನಾಯಿ ಕೊಕ್ಕೆ ಕಾಡಲ್ಲ ಅಣ್ಣ. ಅಪ್ಪ ಅಲ್ಲಿಂದ ಕೊಕ್ಕೆ ತೆಗೆದ್ರು ಒಂದು ಹೆದರಿಕೆಯಲ್ಲಿ ಓಡಿದವ ಕೂರ. ಬಾ ಅದು ಕ್ಲೀನ್ ಮಾಡು ಬಾ. ಅಪ್ಪ ನೋಡಿ ಇದು ಅಲಸಂಡೆದು ಬೀಜ, ಇದನ್ನೀಗ ನಾನು ಸಪ್ರೇಟ್ ಮಾಡಬೇಕು. ಅವ್ರು ಮಾಡ್ತಿದ್ದಾರಲ್ಲ ಆ ಥರ ಮಾಡಿ ಡಬ್ಬದಲ್ಲಿ ತುಂಬಿಸಿಡೋದು ಬರುವ ವರ್ಷಕ್ಕೆ ಹಾಕಲಿಕ್ಕೆ. ಇದು ಒಣಗಿ ಎಲ್ಲ ರೆಡಿಯಾಗಿದೆ. ಈಗ ನಮ್ಮಲ್ಲಿ ಅಲಸಂಡೆ ಆಗ್ತದಲ್ಲ, ಅದರಲ್ಲೇ ಫಸ್ಟಿಗೆ ಬಿಟ್ಟದ್ದಿತ್ತು ಬೀಜಕ್ಕೆ ಅಂತೇಳಿ. ಅದನ್ನೀಗ ಸಾಧಾರಣ ಒಣಗಿಸಿ, ಸಾಧಾರಣ ಅಂದರೆ ಒಳ್ಳೆ ಇದು ಟಪ್ ಟಪ್ ಅಂತ ಆಗಬೇಕು. ಆ ಥರ ಒಣಗಿಸಿ ಆದಮೇಲೆ ಬೀಜವನ್ನು ಸಪ್ರೇಟ್ ಮಾಡಿ ಡಬ್ಬದಲ್ಲಿ ತುಂಬಿಸಿಡುತ್ತೆ. ನಾಡಿದ್ದು ಹಾಕಲಿಕ್ಕೆ ಸುಲಭ ಆಗ್ತದೆ ಅಂತ.